ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಮಾರ್ಟ್ ಟೈಲರಿಂಗ್ ಸ್ಟುಡಿಯೋ. ನಾನು ಈ ವಿಡಿಯೋದಲ್ಲಿ ನಿಮಗೆ ರನ್ನಿಂಗ್ ಸ್ಟಿಚ್ಚು, ಬ್ಯಾಕ್ ಸ್ಟಿಚ್ಚು, ಚೈನ್ ಸ್ಟಿಚ್ಚು ಮತ್ತು ಡಬಲ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಒಂದು ಫ್ರೇಮು ತುಂಬ ಇಂಪಾರ್ಟೆಂಟು. ಇದು ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಫ್ರೇಮ್ ನೋಡಿ. ಇದು ಎಂಬ್ರಾಯ್ಡ್ರಿ ಫ್ರೇಮು ಮತ್ತು ನಮಗೆ ಸ್ಟಿಚಸ್ ಬೇಕಾಗಿರೋ ಥ್ರೆಡ್ಸು ಅರ್ಥ ಇದೆ. ಇದರಲ್ಲಿ ಸ್ವಲ್ಪ ಗ್ರೀನ್ಸ್ ಇದೆ, ಆರೆಂಜ್ ಇದೆ. ಇದಿದೆ, ನಿಮ್ಗೆ ಇಷ್ಟ ಬರೋ ಕಲರು ನೀವು ಎತ್ಕೊಳ್ಬೋದು ಆಯಿತಾ. ಇವಾಗ ಇದು ಪಕ್ಕಕ್ಕೆ ಇದು ಫ್ರೇಮ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಬಂದು 12 ಇಂಚಸ್ದು ಫ್ರೇಮು. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೇಮ್ಸ್ ಬರುತ್ತೆ ನಿಮಗೆ, ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಬರುತ್ತೆ ಆಯಿತಾ. ಇದು 12 ಇಂಚಸ್ದು ತೊಗೊಂಡಿದ್ದೀವಿ, ಯಾಕಂದರೆ ನಾವು ಅಷ್ಟು ಬಟ್ಟೆ ತೊಗೊಂಡಿರೋದಕ್ಕೆ 12 ಇಂಚಸ್ದು ತೊಗೊಂಡು ಬಂದಿದ್ದೀವಿ. ಓಕೆನಾ. ಇದು ಈ ಥರ ಲೂಸ್ ಮಾಡ್ಕೊಳ್ಬೇಕು ನೋಡಿ. ಒಂದು ನಟ್ಟಿರುತ್ತೆ, ಇಲ್ಲಿ ಲೂಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಲೂಸ್ ಮಾಡಿದ್ರೆ ಇದು ಲೂಸ್ ಆಗಿಬಿಡತ್ತೆ. ಓಕೆನಾ. ಇದು ಸಪ್ರೇಟಾಗಿ ಬರುತ್ತೆ, ಈ ಥರ 2 ಆಗುತ್ತೆ ಇದು. ಓಕೆನಾ. ಫಸ್ಟ್ ಇವಾಗ ಏನು ಮಾಡಬೇಕು, ಕೆಳಗಡೆ ಫಸ್ಟು ಈ ರಿಂಗ್ ಹಾಕ್ಕೊಳ್ಬೇಕು. ಇದು ಒಳಗಡೆ ಇತ್ತಲ್ವಾ ಆ ರಿಂಗು, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಟ್ಟಿರೋ ರಿಂಗ್ ಅಲ್ಲ ಇದು. ಕೆಳಗಡೆ ಹೋಗಬೇಕು ಮತ್ತು ಅದ್ರ ಮೇಲೆ ಈ ಬಟ್ಟೆ ಪ್ರಿಂಟ್ ಆಗಿರೋ ಬಟ್ಟೆನ ಹಿಂಗೆ ಹಾಕ್ಕೊಳ್ಬೇಕು ನೀಟಾಗಿ. ನೀವು ಯಾವ ಫಿಗರ್ ಹಾಕ್ಕೊತೀರೋ ಆ ಫಿಗರ್ಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಅದ್ರ ಮೇಲೆ ಇಡಬೇಕು, ಇಟ್ಟು ಟೈಟ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ. ಟೈಟ್ ಮಾಡಿ ಈಗ ಇಟ್ಕೊಂಡು ನೀಟಾಗಿ ಈ ಥರ ಟೈಟ್ ಮಾಡ್ಕೊಳ್ಬೇಕು. ಆ ರಿಂಗ್ ಒಳಗಡೆ ಹಂಗೆ ಕೂತಿದೆ. ಇದು ಬಂದುಬಿಟ್ಟು ಟೈಟ್ನೆಸ್ ಕೊಡುತ್ತೆ ನಿಮಗೆ, ರಿಂಕಲ್ಸ್ ಬರೋಲ್ಲ ನೀವು ಸ್ಟಿಚಸ್ ಹಾಕಿದ್ರೆ. ಅರ್ಥ ಆಯ್ತಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಈ ಥರ ಎಳ್ಕೊಂಡು ನೀಟಾಗಿ ಟೈಟ್ ಮಾಡ್ಕೊಳ್ಬೇಕು ಆಯಿತಾ. ಈ ಥರ ಫ್ರೇಮ್ ಹಾಕೋದು. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಗೊತ್ತಾಗತ್ತೆ ಹೇಗೆ ಮಾಡಬೇಕು ಅಂತೇಳಿ. ಅಂದರೆ ಅದಕ್ಕೆ ಒಂದು ಸೂಜಿ ನೋಡಿ, ಇದು ನಂಬರ್ 9 ನೀಡಲ್ ಅಂತ ಈ ಹೆಸರು. ಇದು ನೋಡಿ, ಇದ್ರದ್ದು ಟೈಲ್ ಸ್ವಲ್ಪ ಉದ್ದ ಇರುತ್ತೆ. ಈ ಥರ ಉದ್ದ ಇರೋ ಟೈಲ್ ಸೂಜಿನೇ ತೊಗೊಳ್ಬೇಕು. ಅರ್ಥ ಆಯ್ತಾ. ಚಿಕ್ಕದಾಗಿದ್ದರೆ ನಿಮಗೆ ಇದರಲ್ಲಿ ದಾರ ಹಾಕೋಕ್ಕೆ ಕಷ್ಟ ಆಗುತ್ತೆ. ಇವಾಗ ನಾನು ಬಂದ್ಬಿಟ್ಟು ದಾರ ಹೆಂಗೆ ಎಂಬ್ರಾಯ್ಡ್ರಿದು ತೊಗೊಬೇಕು ಅಂತ ಹೇಳ್ತೀನಿ. ಇವಾಗ ನೋಡಿ, ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಬರುತ್ತೋ ಆ ಕಲರ್ ತೊಗೊಳ್ಬೋದು. ನಾನು ಇದನ್ನು ನೋಡಿ ಈ ಕಲರ್ ತೊಗೊಂಡಿದ್ದೀನಿ. ಇದರಲ್ಲಿ ತೊಗೊಂಡು ಎಲ್ಲ ಆ ಕಡೆದು ಬಿಚ್ಚಬೇಡಿ, ಎಲ್ಲ ಬಂದುಬಿಡತ್ತೆ. ಹಂಗೆ ಇಟ್ಕೊಂಡು ಈ ಥರ ತೊಗೊಳ್ಳಿ, ಎಷ್ಟು ಬೇಕೋ ಅಷ್ಟು. ಎಂಬ್ರಾಯ್ಡ್ರಿ ಥ್ರೆಡ್ಸ್ ಯಾವಾಗಲೂ ಚಿಕ್ಕದಾಗಿ ತೊಗೊಳ್ಬೇಕು ನೋಡಿ. ಯಾವ್ದು ಬೇಕೋ ಅದನ್ನು ನೀಟಾಗಿ, ಯಾವ ಕಲರ್ ಬೇಕೋ ಅದನ್ನು ಎತ್ಕೊಂಡ್ಬಿಟ್ಟು ನೀಟಾಗಿ. ಇದರಲ್ಲಿ 6 ಎಳೆ ಬರುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ 3 ಇದೆ, ಇದರಲ್ಲಿ 3 ಇದೆ. ಓಕೆನಾ. 3 + 3 ಇದು ಇರುತ್ತಲ್ವ 6. ಇದರಲ್ಲಿ 3 ಥ್ರೆಡ್ಸನ್ನ ರಿಮೂವ್ ಮಾಡ್ಕೊಳ್ಬೇಕು ಆಯಿತಾ. ಹಿಂಗೆ ಎಳಿಬೇಕು. ಹಿಂಗೆ ಎಳಿಬೇಕಾದ್ರೆ ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಇದನ್ನು ಎಳ್ಕೊಂಡ್ರೆ ನೀಟಾಗಿ ಬಂದುಬಿಡತ್ತೆ ಆಯಿತಾ. ಇವಾಗ ಇದನ್ನು ಇದ್ರೊಳಗಡೆ ಇನ್ಸರ್ಟ್ ಮಾಡ್ಕೊಳ್ಬೇಕು, ಸೂಜಿ ಒಳಗಡೆ. ನೋಡಿ, ಇವಾಗ ಒಂದು ಕಡೆ ಬಿಟ್ಬಿಡಬೇಕು. ನಾನು ಹೆಮಿಂಗ್ ಮಾಡಬೇಕಾದ್ರೆ ನಿಮಗೆ ಥ್ರೆಡ್ ಹೆಂಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಲ್ವ, ಅದೇ ರೀತಿಯೇ ಒಂದು ಬಿಟ್ಬಿಟ್ಟು ಒಂದು ಕಡೆ ಬಂದುಬಿಟ್ಟು ನಾಟ್ ಮಾಡ್ಕೊಳ್ಬೇಕು. ಇದೇ ಥರನೇ ಎಲ್ಲನೂ ನೀವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಥ್ರೆಡ್ಡು ಇದೇ ಥರ ಹಾಕ್ಕೊಳ್ಬೇಕು. ನೀವು 6 ಹಾಕ್ಕೊಂಡ್ರೆ ತುಂಬ ದಪ್ಪ ಆಗಿಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ, ನೀಟಾಗಿರೋದಿಲ್ಲ. ಇವತ್ತು ದಾರ ಹಾಕಿರೋದು ನೋಡಿದ್ದೀರಾ. ಇವಾಗ ಬಂದುಬಿಟ್ಟು ನಾನು ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ನಾನು ರನ್ನಿಂಗ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಟೇಲರಿಂಗ್ ಮಷೀನ್ ಇದೆಯಲ್ವ, ಹೆಡ್ಡು, ಇದನ್ನು ಚೂಸ್ ಮಾಡ್ತೀನಿ. ನಿಮ್ಮ ಸೂಜಿ ಕೆಳಗಡೆಯಿಂದ ಬರಬೇಕು. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೂಜಿ ಬರ್ತಾ ಇರೋದು ಗೊತ್ತಾಗ್ತಾ ಇದೆಯಾ ನೋಡಿ. ಹಿಂಗೆ ಎತ್ಕೊಳ್ಬೇಕು. ಹಿಂಗೆ ಎತ್ಕೊಂಡು ನಾವು ಕಿತ್ತೋದ್ರೆ ಹೊಲಿತೀವಲ್ಲ ಅದೇ ಥರನೇ ಹಿಂಗೆ ಎತ್ಬಿಟ್ಟು ಮತ್ತೆ ಒಳಗಡೆ ಹಾಕಬೇಕು ಈ ಥರ ನೋಡಿ. ನೀಟಾಗಿ ಹಿಂಗೆ ಕರೆಕ್ಟಾಗಿ ಅದೇ ಗ್ಯಾಪ್ ಬಿಟ್ಕೊಂಡು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಹಾಕಬೇಕು. ಪಕ್ಕದಲ್ಲಿ ಹಾಕಿ ಮತ್ತೆ ಎತ್ಕೊಂಡು ಮತ್ತೆ ಹಂಗೆ ಈ ಗ್ಯಾಪ್ ಹೆಂಗಿರುತ್ತೋ ಅಷ್ಟೇ ಗ್ಯಾಪ್ ಮೇಂಟೈನ್ ಮಾಡಬೇಕು. ಇದ್ರ ಹೆಸರು ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತಾರೆ ನೋಡಿ. ಈ ಥರ ಗ್ಯಾಪ್ ಜಾಸ್ತಿ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ, ಗ್ಯಾಪ್ ಜಾಸ್ತಿ ಇಲ್ದಿರ ನೀಟಾಗಿ ಹಾಕಬೇಕು ನೋಡಿ. ಇದೇ ಥರ ಸ್ಟಿಚಿಂಗು ಇದು ಫುಲ್ಲು ಇದೇ ಹಾಕಬೇಕು, ರನ್ನಿಂಗ್ ಸ್ಟಿಚ್ಚೇ ಹಾಕಬೇಕು. ನೀವು ಬೇಕಾದರೆ ಇದು ಇದೆಯಲ್ಲ
ಇಲ್ಲಿ ಫ್ಲವರ್ ಕಾಣ್ತಾ ಇದೆ, ಇಲ್ಲಿ ಇನ್ನೊಂದು ಫ್ಲವರ್ ಕಾಣ್ತಾ ಇದೆ. ಈ ದಾರ ಇದೆಯಲ್ವಾ, ಇಲ್ಲಿಂದ ದಾರ, ಇದಕ್ಕೆ ಬೇರೆ ಕಲರ್ ಹಾಕ್ಕೊಳ್ಬೋದು. ಆದರೆ ಸ್ಟಿಚಿಂಗ್ ಎಲ್ಲ ಇದೇ ಥರನೇ ಮಾಡಬೇಕು. ಎಂಡಿಂಗ್ ಹೆಂಗೆ ಮಾಡಬೇಕು ಮ್ಯಾಮ್? ಎಂಡಿಂಗು ಹಿಂಗೆ ಎತ್ಬಿಟ್ಟು ಸ್ಟಿಚ್ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ನಾಟ್ ಸ್ಟಿಚ್ ಹಾಕಬೇಕು. ನಾವು ಹೆಮ್ಮಿಂಗಿಗೆ ಸ್ಟಾರ್ಟಿಂಗಲ್ಲಿ ನಾಟ್ ಸ್ಟಿಚ್ ಹೆಂಗೆ ಹಾಕಿದ್ದೀವಿ ಹಂಗೆ ನಾಟ್ ಹಾಕಿ ತೆಗೆದುಬಿಡಬೇಕು. ಅರ್ಥ ಆಯ್ತಾ? ಮಾಡ್ತೀರಲ್ಲ? ನೋಡಿ ಸ್ಟೂಡೆಂಟು ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ ರನ್ನಿಂಗ್ ಸ್ಟಿಚ್. ಇವಾಗ ನಾನು ಬ್ಯಾಕ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈಗ ಫಸ್ಟು ಈಗ ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡಬೇಕು ಆಯಿತಾ? ರಿಂಗ್ ಕೆಳಗಡೆಯಿಂದ ನೋಡಿ, ನಿಮಗೆ ಕಾಣಲಿ ಅಂತಲೇ ನಾನು ಸೂಜಿ ಹಿಂಗೆ ತರ್ತಾ ಇರೋದು. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಫಸ್ಟು ಬ್ಯಾಕ್ ಸ್ಟಿಚ್ಗೆ ಒಂದು ಇದೇ ಥರ ಹಾಕ್ಕೊಳ್ಳಿ. ರನ್ನಿಂಗ್ ಸ್ಟಿಚ್ ಸ್ಟಾರ್ಟ್ ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಳಿ, ಓಕೆನಾ? ಮತ್ತೆ ತಿರ್ಗಾ ಸ್ವಲ್ಪ ಮುಂದೆ ಹಾಕಿ ಆಮೇಲೆ ಈ ಗ್ಯಾಪ್ ಇರುತ್ತಲ್ವ, ಗ್ಯಾಪ್ ಫಿಲ್ ಮಾಡ್ಕೊಳ್ಬೇಕು. ನೀವು ಗ್ಯಾಪ್ ಫಿಲ್ ಮಾಡಿಕೊಂಡು ಹಂಗೆ ಒಂದು ಸ್ವಲ್ಪ ಮುಂದೆ ಹಿಂಗೆ ತಳ್ಕೊಳ್ಬೇಕು. ಸೂಜಿ ಹಿಂಗೆ ತಳ್ಕೊಂಡ್ರೆ ಆಟೋಮೆಟಿಕಲ್ಲಿ ಮೇಲೆ ಬಂದುಬಿಡತ್ತೆ, ಓಕೆನಾ? ಮತ್ತೆ ತಿರ್ಗಾ ಹೀಗೆ ಹಾಕಿ ಇನ್ನು ಸ್ವಲ್ಪ ಮುಂದೆ ಎಷ್ಟು ಬೇಕೋ ನಿಮಗೆ, ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಇದು ಮಾಡಿಕೊಂಡು ಈ ಥರ ಹಾಕ್ಕೊಳ್ಬೇಕು. ಓಕೆ, ಇದೇ ಥರ ಹಾಕ್ಕೊಳ್ತಾ ಬರಬೇಕು. ಇದು ಫುಲ್ಲು ಇದೇ ಥರ ಸ್ಟಿಚಿಂಗ್ ಹಾಕಬೇಕು, ಆದರೆ ಡಿಫ್ರೆಂಟ್ ಕಲರಲ್ಲಿ ಆಯಿತಾ? ಹೂವಾಗೆ ಯಾವುದಾದ್ರು ಡಾರ್ಕ್ ಕಲರ್ ಹಾಕಿ, ಈ ಲೀಫ್ಗೆ ಲೈಟ್ ಕಲರ್ ಹಾಕಿ. ಇದು ಡಾರ್ಕ್ ಕಲರ್ ಹಾಕ್ಕೊಂಡು ಬರ್ತಾ ಇದ್ದೀವಲ್ಲ, ಇದಕ್ಕೆ ಲೈಟ್ ಕಲರ್ ಹಾಕಿ. ಆದರೆ ಸ್ಟಿಚಿಂಗ್ ಮೆಥಡೆಲ್ಲ ಸೇಮ್ ಇದೇ ಥರ ಮಾಡಬೇಕು. ಬೇಕಾದರೆ ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಬರೀ ಗ್ಯಾಪ್ನ ಫಿಲ್ ಮಾಡ್ಕೊಂಡು ಬರಬೇಕು ಅಷ್ಟೇ. ಇದು ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದೇ ಲೆವೆಲಲ್ಲಿ ಬರಬೇಕು ನೋಡಿ, ಈ ರೀತಿ ಆಯಿತಾ? ಹೀಗೆ ಕಂಪ್ಲೀಟ್ ಮಾಡೋಣ. ಫ್ಲವರ್ಸು ಲೀವ್ಸು ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಸ್ಟಿಚಸ್ಸು ಈ ಥರ ಕಾಣುತ್ತೆ. ಇದೇ ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡಿ. ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಗಮನವಿಟ್ಟು ನೋಡಿ ಲಾಸ್ಟ್ವರೆಗೂ. ಗೊತ್ತಾಗಿಲ್ಲ ಅಂದರೆ ಬ್ಯಾಕ್ ಮಾಡಿ ನೋಡಿ. ಇವಾಗ ನಾನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಕೆಳಗಡೆಯಿಂದ ಈ ಥರ ಸೂಜಿ ತೊಗೊಳ್ಬೇಕು. ಮೇಲೆ ತಗೊಂಡು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ನೋಡಿ. ಹೀಗೆ ಒಂದು ಸ್ವಲ್ಪ ಮುಂದೆ, ಜಾಸ್ತಿ ಉದ್ದ ಬೇಡ, ಒಂದು ಸ್ವಲ್ಪ ಕಮ್ಮಿ ತೊಗೊಂಡು ಇದನ್ನು ಈ ಥರ ರೊಟೇಟ್ ಮಾಡಬೇಕು ನೋಡಿ. ಈ ಥರ ರೊಟೇಟ್ ಮಾಡಿ ಇದನ್ನು ನೀಟಾಗಿ ಹಿಂಗೆ ಎಳ್ಕೊಳ್ಬೇಕು. ನಿಧಾನಕ್ಕೆ ಎಳೀರಿ, ತುಂಬ ಟೈಟ್ ಮಾಡಿಬಿಟ್ರೆ ಅದು ಒಂಥರ ಬಂದುಬಿಡತ್ತೆ, ಅಂದರೆ ಟೈಟ್ ಆಗಿಬಿಡತ್ತೆ, ಅದು ರೌಂಡ್ ಸಿಗೋದಿಲ್ಲ. ಮತ್ತು ತಿರ್ಗಾ ಒಳಗಡೆಯಿಂದ ನೋಡಿ, ಇಲ್ಲಿಂದನೇ ತೊಗೊಳ್ಬೇಕು ಸೂಜಿನ. ಮತ್ತು ಹಿಂಗೆ ಹಾಕಿ ಇದನ್ನು ಈ ಕಡೆ ಈ ಥರ ತಿರುಗಿಸ್ಕೊಂಡು ಈ ಥರ ಎಳಿತಾ ಬರಬೇಕು. ನೋಡಿ ಈ ಥರ. ಗೊತ್ತಾಗಿಲ್ಲ ಅಂದರೆ ಸ್ಲೋ ಮಾಡಿ ನಿಧಾನಕ್ಕೆ ಬ್ಯಾಕ್ ಮಾಡಿ ನೋಡಿ. ಇನ್ನೂ ವೀಡಿಯೋಸು ಚಾನಲಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬಂದು ಸೇರುತ್ತೆ. ಸ್ಮಾರ್ಟ್ ಟೈಲರಿಂಗ್ ಸ್ಟುಡಿಯೋ ಅಂತ. ನೋಡಿ, ತುಂಬ ಈಸಿ ಸ್ಟಿಚ್ ಇದು. ದಯವಿಟ್ಟು ಗಮನವಿಟ್ಟು ನೋಡ್ಕೊಳ್ಳಿ. ಇದೇ ರೀತಿ ಹಾಕ್ತಾ ಬಂದರೆ ನೋಡಿ ನೀಟಾಗಿ ಈ ಥರ ಫಿನಿಶ್ ಆಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡ್ದಲ್ಲೇ ನೋಡಿ, ಟ್ರೈ ಮಾಡಿ. ಸೇಮ್ ಚೈನ್ ಸ್ಟಿಚ್ಚು, ಇದೂ ಚೈನ್ ಸ್ಟಿಚ್ಚೇನೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇಷ್ಟು ತಗೊಂಡು ಫಸ್ಟು ನೀವು ಯಾವ ಕಲರ್ ಹಾಕ್ತೀರೋ ಆ ಕಲರ್ ದಾರನ ಹಿಡ್ಕೊಳ್ಬೇಕು. ಸ್ವಲ್ಪ ಚಿಕ್ಕಾಗತ್ತೆ, ಟೆನ್ಷನ್ ಬೇಡ, ನಿಧಾನಕ್ಕೆ ಹಾಕ್ಕೊಳ್ಳಿ. ಇದು ನೀಟಾಗಿ ಈ ಥರ ತಿರುಗಿಸ್ಕೊಳ್ಬೇಕು. ಈ ಕಡೆ ತಿರುಗಿಸ್ಕೊಂಡು ಇದನ್ನು ಎಳ್ಕೊಳ್ಬೇಕು ಈ ಥರ. ಇಲ್ಲಿ ಸ್ವಲ್ಪ ಹತ್ರ ಬರ್ತಾ ಏನು ಮಾಡಬೇಕು, ನಮ್ಮದು ಯಾವ ಕಲರ್ ಇದೆ ಫಸ್ಟು ಆರೆಂಜ್ ಕಲರು, ಬ್ಲ್ಯಾಕದು ಕಂಪ್ಲೀಟಾಗಿ ಎಳ್ಕೊಂಡು ಬಿಡಬೇಕು, ಬಂದುಬಿಡುತ್ತೆ ಅದು. ಹಿಂಗೆ ಇಟ್ಕೊಂಡು ಇದನ್ನು ನೀಟಾಗಿ ಚೈನ್ ಮಾಡ್ಕೊಳ್ಬೇಕು ಈ ಥರ, ಓಕೆನಾ? ನೆಕ್ಸ್ಟು ಮತ್ತು ಅದರೊಳಗಡೆಯಿಂದನೇ ಹಾಕಬೇಕು. ಮತ್ತು ಆಚೆ ತಗೊಂಡು ಇವಾಗ ಆರೆಂಜ್ ಹಾಕಿದ್ದೀವಲ್ಲ ಸ್ಟಾರ್ಟಿಂಗು, ಇವಾಗ ಬ್ಲ್ಯಾಕ್ ಕಲರ್ ತಿರುಗಿಸ್ಬೇಕು. ಬ್ಲ್ಯಾಕ್ ಕಲರ್ ರೊಟೇಷನ್ ಹಾಕಿ ಮತ್ತೆ ನಿಧಾನಕ್ಕೆ ಹಿಂಗೆ ಎಳ್ಕೊಳ್ಬೇಕು. ಸ್ವಲ್ಪ ಹುಷಾರು, ನಿಧಾನ ಮಾಡಿ,
ಸಿಕ್ಕಾಗತ್ತೆ. ಸ್ವಲ್ಪ ನೀವು ಕೈ ಹಿಡಿಯೋವರೆಗೂ, ನಿಮ್ಮ ಕೈಯಲ್ಲಿ ಮಾಡೋ ಬಂದರೆ ನೀವು ನೀಟಾಗಿ ಮಾಡ್ಕೊತೀರಾ. ಇವಾಗ ನಮಗೆ 2 ಒಂದೇ ಸರಿ ಎಳ್ಕೊಳ್ಬೇಕು ಈ ಥರ ನೋಡಿ. ಇವಾಗ ನೆಕ್ಸ್ಟು ಆರೆಂಜ್. ನೋಡಿ ಇವಾಗ ನಾವು ಬ್ಲ್ಯಾಕ್ ಕಲರ್ ಟೈಟ್ ಮಾಡಬೇಕು ನೋಡಿ ಈ ಥರ. ಓಕೆನಾ? ಮತ್ತೆ ತಿರ್ಗಾ ಅದರೊಳಗಡೆಯಿಂದನೇ ಹಾಕಿ ಹಿಂಗೆ ಆಚೆ ಬಂದು ಇವಾಗ ಆರೆಂಜ್ ಹಾಕಿದ್ದೀವಿ. ಇವಾಗ ಬ್ಲ್ಯಾಕ್ ಕಲರ್ ರೊಟೇಟ್ ಮಾಡಬೇಕು. ಓಕೆನಾ? ಹಿಂಗೆ. ಇವಾಗ ನೆಕ್ಸ್ಟು ಹಾಗೆ ಹಾಕಿ ನೆಕ್ಸ್ಟು ಇವಾಗ ಬ್ಲ್ಯಾಕ್ ಹಾಕ್ಕೊಳ್ಬೇಕು ನೋಡಿ. ನೀಟಾಗಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಅದನ್ನು ತಿರುಗಿಸ್ಕೊಂಡು ಹಾಕ್ತಾ ಬರಬೇಕು ಈ ಥರ. ಇವಾಗ ನೋಡಿ ಬ್ಲ್ಯಾಕ್ ಕಲರ್ ಈ ಜಾಗದಲ್ಲಿ ಮಾತ್ರ ಅರ್ಜೆಂಟ್ ಮಾಡಬಾರ್ದು, 2 ಒಂದೇ ಸರಿ ಎಳ್ಕೊಳ್ಬೇಕು, ಆವಾಗ ಕರೆಕ್ಟ್ ಆಗುತ್ತೆ. ಓಕೆನಾ? ಎಲ್ಲನೂ ಅದೇ ಥರ ಕಲರ್ ಕಾಂಬಿನೇಷನಲ್ಲಿ ಮಾಡಿ ಫಿನಿಶ್ ಮಾಡಿದ್ದೀವಿ ನೋಡಿ. ಇದೇ ಥರ ಟ್ರೈ ಮಾಡಿ. ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ ಹೇಗೆ ಮಾಡೋದು, ಟ್ರೇಸ್ ಹೇಗೆ ಮಾಡೋದು, ಮತ್ತು ಬಟ್ಟೆ ಮೇಲೆ ಹೇಗೆ ಅದನ್ನು ಪ್ರಿಂಟ್ ಮಾಡೋದು ಅಂತ ಒಂದು ಎಂಬ್ರಾಯ್ಡರಿ ಟ್ಯುಟೋರಿಯಲ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ. ಮುಂದಿನ ವೀಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಡ್ವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.